ಈ ವರ್ಷದ ಯುಗಾದಿ ಹಬ್ಬದ ದಿವಸ RIP ಟ್ಯಾಟೂ ಗೋಸ್ಟ್ ಅಂತಂದ್ಬಿಟ್ಟು ಇಡೀ ಇನ್ಸ್ಟಾಗ್ರಾಮ್ ಪೂರ್ತಿ ಇಡೀ ಕರ್ನಾಟಕದಲ್ಲಿನೇ ಅಂತ ಅನ್ಸುತ್ತೆ. ಈ ಒಂದು ಮಾತು ಬಂದ್ಬಿಟ್ಟಿತ್ತು, ಟ್ಯಾಟೂ ಗೋಸ್ಟ್ ಸತ್ತೋಗ್ಬಿಟ್ನಂತೆ ಅಂತಂದ್ಬಿಟ್ಟು ಒಂದು ಮಾತು ಓಡಾಡ್ತಾ ಇತ್ತು. ಸೊ ಅದೊಂದು ನನ್ನ ಬರ್ಡೇ ದಿವಸ ನಾನೊಂದು ವಿಡಿಯೋ ಮಾಡಿದ್ದೆ, ಒಂದು ಸ್ಪೆಷಲ್ ಆಗಿರುವಂಥ ಒಂದು ಅಟ್ಮಾಸ್ಫಿಯರ್ ಸತ್ತೋಗಿರೋ ಥರ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ತುಂಬ ಥರ ಕಮೆಂಟ್ಸ್ ಬಂತು. ಆ ವಿಡಿಯೋ ಮಾಡಿದ ಮೇಲೇ ನನಗೆ ಜನ ನನ್ನ ಎಷ್ಟು ಪ್ರೀತಿಸ್ತಾರೆ ಏನು ಅಂತ ಗೊತ್ತಾಗಿದ್ದು. ಸೊ ಆ ಒಂದು ವಿಡಿಯೋನ ನಾವು ಯಾವ ಥರ ಕ್ರಿಯೇಟ್ ಮಾಡಿದ್ವಿ, ಅದಕ್ಕೆ ಏನು ಖರ್ಚು ಮಾಡಿದ್ದೆ, ಖರ್ಚೆಲ್ಲ ಹೇಳಲ್ಲ, ಆ ವಿಡಿಯೋನ ಹೆಂಗೆ ಕ್ರಿಯೇಟ್ ಮಾಡಿದ್ವಿ, ಏನು ಸೆಟಪ್ ಮಾಡಿದ್ವಿ, ಹೇಗಿತ್ತು ಅಂತ ಟೋಟಲ್ ವಿಡಿಯೋ ನಾವು ಮಾಡಿರೋದನ್ನ ಈಗ ಹಾಕ್ತೀವಿ. ವಿಡಿಯೋ ಒಳಗೆ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತಂದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ಯಾವುದೇ ಥರ ಡಮ್ಮಿ ವಿಡಿಯೋಸ್ ಇರಲ್ಲ. ಒಂದು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡುವಂಥ ವಿಡಿಯೋಸ್ ಇರುತ್ತೆ ಅಥವಾ ಇನ್ಫಾರ್ಮೇಷನ್ ವಿಡಿಯೋಸ್ ಇರುತ್ತೆ. ಇಷ್ಟು ಬಿಟ್ಟರೆ ಯಾವುದೇ ಒಂದೇ ಒಂದು ಡಮ್ಮಿ ವಿಡಿಯೋನೂ ಇರಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರೀತಿಯಿಂದ, ನಿಮ್ಮ ಒಂದು ಆಶೀರ್ವಾದದಿಂದ, ನಿಮ್ಮ ಒಂದು ಭಿಕ್ಷೆಯಿಂದ ಬೆಳೀತಾ ಇರೋರು ನಾವು. ಸೊ ಇನ್ನು ಸ್ವಲ್ಪ ಇದು ಮಾಡಿ. ಇನ್ಸ್ಟಾಗ್ರಾಮಲ್ಲಿ ನನಗೆ ಪ್ರೀತಿ ತೋರಿಸಿದ್ದೀರಾ, ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಪ್ರೀತಿ ತೋರಿಸಿದ್ರೆ ನಾನು ಇದರಲ್ಲಿ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಅಷ್ಟೇ, ಬೇರೆ ಏನು ಪರ್ಪೋಸ್ ಇಲ್ಲ. ಈ ಒಂದು ವಿಡಿಯೋ ಯಾವ ಥರ ಕ್ರಿಯೇಟ್ ಮಾಡಿದ್ವಿ ಅಂತ ತೋರಿಸ್ತೀವಿ. ವಿಡಿಯೋ ಒಳಗೆ ಹೋಗೋಣ. ಡಿಜಿಟಲ್ ಈಸ್ ಹಂಗೆ ಹತ್ರಕ್ಕೆ ಹೋಗು. ಇಲ್ಲೊಂದು ಶಾರ್ಟ್ ತಗೋ, ಇಲ್ಲಿಂದ ಒಂದು ಶಾರ್ಟ್ ತೆಗಿ, ಮುಂದೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡಿ. ಏನೇನು ಎಲ್ಲೆಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಸುಮ್ಮನೆ ಅದು ಹಂಗೆ ಸಿಕ್ಸಿಡು. ಅಲ್ಲಿ ಮೇಲ್ಗಡೆ ಇದಿದೆ ನೋಡು. ಅಣ್ಣ ನೀವು ಸೈಡಿಗೆ ಬನ್ನಿ. ಬೈಂಡಿಂಗ್ ವೈರ್ ಇದೆ ನೋಡು. ಈ ಕಡೆ ನೋಡ್ಬಿಡ್ರಿ, ಕ್ಯಾಮ್ರಾ ಕಡೆ. ಈ ಕಡೆ ಬಂದ್ರಪ್ಪ, ಈ ಕಡೆ ಬಂದ್ರು. ಚುಚ್ಬಿಟ್ಟು ಎಳ್ದು ಕಟ್ಬಿಡು ಅಷ್ಟೇ. ಸ್ವಲ್ಪ ಕೆಳಗಡೆ ಇರಿಸಿದ್ರೆ ಚೆನ್ನಾಗಿರುತ್ತೆ. ಒಂದು ಮಾರ್ಚರಿ ಬಾಕ್ಸ್ ಬರುತ್ತಲ್ವ ಶವಪೆಟ್ಟಿಗೆ, ಅದ್ರೊಳಗಡೆ ಮಲಗಬೇಕಾದ್ರೆ ಅದೊಂದು ಫೀಲ್ ಹೆಂಗಿತ್ತು ಅಂತಂದರೆ, ಬದುಕಿರ್ಬೇಕಾದ್ರೆ ಒಬ್ಬ ಮನುಷ್ಯ ಮಾರ್ಚರಿ ಬಾಕ್ಸ್ ಒಳಗೆ ಮಲಗೋದು ಅನ್ನೋದಿದೆಯಲ್ಲ, ಅದು ಬಂದ್ಬಿಟ್ಟು ಒಂಥರ ಸ್ಪೆಷಲ್ ವಿಚಾರ. ಅದ್ರೊಳಗಡೆ ಮಲಗಬೇಕಾದ್ರೆ ನನಗೊಂಥರ ಸಕ್ಕದಾಗಿತ್ತು ಫೀಲು. ಆ ಫೀಲನ್ನು ಯಾರ್ಯಾರು ಮಾಡಿದ್ರೋ ಗೊತ್ತಿಲ್ಲ, ನಾನು ಮಾಡಿದೆ, ತುಂಬ ಚೆನ್ನಾಗಿತ್ತು. ಈ ಒಂದು ಬಾಕ್ಸ್ ಒಳಗೆ ಮಲಗಬೇಕಾದ್ರೆ ಪೂರ್ತಿ ಅದು ನನ್ನ ಮೇಲೆ ಕ್ಲೋಸ್ ಆದಮೇಲೆ ಪೂರ್ತಿ ಎಲ್ಲ ಸೌಂಡೆಲ್ಲ ಕಮ್ಮಿಯಾಗಿ ಯಾರ್ಯಾರು ಮಾತಾಡ್ತಿದ್ದಾರೆ ಏನು ಎಲ್ಲ ಕೇಳಿಸ್ತಿತ್ತು, ಟಮಟೆ ಸೌಂಡೆಲ್ಲ ಕೇಳಿಸ್ತಾ ಇತ್ತು. ನಿಜವಾಗ್ಲೂ ಮನುಷ್ಯ ಸತ್ತೋದ್ರೆ ಕಿವಿ ಮತ್ತು ಬ್ರೈನ್ ಎರಡೂ ಆ್ಯಕ್ಟಿವಲ್ಲಿದ್ದರೆ ಯಾವ ಥರ ಫೀಲ್ ಆಗ್ಬೋದು ಅನ್ನೋ ಥರ ಒಂದು ಫೀಲ್ ಮಾಡಿದೆ. ತುಂಬ ಮಜಾ ಕೊಡ್ತು ಆ ಒಂದು ವಿಡಿಯೋ ನನಗೆ. ಕಣ್ಮುಚ್ಚಿ. ಊದ ಸ್ವಲ್ಪ.
ಇನ್ನೊಂದು ಊದು ಊದು. ಸೊ ಈ ವಿಡಿಯೋ ನಾನು ಮಾಡಿರೋದು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ, ಆಮೇಲೆ ಒಂದು ಕಂಟೆಂಟ್ ಅಂತ ಮಾಡಿರೋದು. ತುಂಬ ಜನಕ್ಕೆ ತುಂಬ ಪೇಷನ್ಸ್ ಕೆಡಿಸಿದೆ, ಆಮೇಲೆ ತುಂಬ ಜನರ ಒಂದು ಭಾವನೆಗೆ ಧಕ್ಕೆ ಆಗಿದೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋನ ಯಾವ ಥರ ಮಾಡಿದ್ರಿ, ಯಾವ ಥರ ನಾವು ಪ್ರೊಸೆಸ್ ಮಾಡಿದ್ವಿ ಅಂತೇಳಿ ಆ ವಿಡಿಯೋ ಹಾಕಿದ್ದೀನಿ. ಈ ವಿಡಿಯೋದಿಂದ ಯಾರಿಗಾದರೂ ಕೋಪ ಬಂದಿದ್ರೆ ಅಥವಾ ಯಾರಿಗಾದ್ರೂ ಬೇಜಾರಾಗಿದ್ದರೆ, ಯಾರಿಗಾದ್ರೂ ಮನಸ್ಸಿಗೆ ಧಕ್ಕೆ ಆಗಿದ್ರೆ ನಿಮ್ಮಲ್ಲಿ ಕೈ ಮುಗಿದು ಕ್ಷಮೆ ಕೇಳ್ತಾ ಇದ್ದೀನಿ. ನಮಸ್ಕಾರ.